ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಬಿಸಿ ಬಿಸಿ ಅನ್ನದ ಜೊತೆ 2-3 ವಿಧದ ಕರೀಸ್ಗಳಿದ್ರೆ ಎಷ್ಟು ಒಳ್ಳೆಯದಾಗ್ತದಲ್ಲ ಫ್ರೆಂಡ್ಸ್ ಊಟ. ಹುರುಳಿಕಾಳಿನ ಕರಿ, ಗೇರು ಬೀಜದ ಕರಿ ಹಾಗೂ ಗುಳ್ಳದ ಗೊಜ್ಜು. ಇದನ್ನೆಲ್ಲ ಯಾವ ರೀತಿ ಮಾಡೋದು ನೋಡುವನ. ಒಗ್ಗರಣೆಗೆ ಮಸಾಲೆಗಳು ಚೆನ್ನಾಗಿ ಫ್ರೈ ಆದರೆ ಮಾತ್ರ ರುಚಿ ಅಲ್ವಾ ಫ್ರೆಂಡ್ಸ್. ಒಂದು ಹಲಸಿನಕಾಯಿಯನ್ನು ಹೆಚ್ಚಿ ಬೇಯಿಸಿ ಇಟ್ಕೊಂಡ್ರೆ ಥರದ ಕರಿಗಳನ್ನು ಮಾಡಬಹುದು. ಫ್ರೈ ಮಾಡ್ಬೋದು, ಹಲಸಿನಕಾಯಿಯ ಮಂಚೂರಿ ಮಾಡಬಹುದು, ಪಲ್ಯ ಮಾಡ್ಬೋದು, ಕಡಲೆ ಗಸಿ ಅಂತೂ ಸೂಪರ್ ಅಲ್ವಾ ಫ್ರೆಂಡ್ಸ್. ಕೈ ತೋಟದಲ್ಲಿ ಆದ 2 ಬಳ್ಳಿಯಷ್ಟು ಬಸಳೆಯನ್ನು ತಂದಿದ್ದೇನೆ. ಇದನ್ನು ಕೂಡ ಹೆಚ್ಚಿ ಇಡುವ. ಕರಿಗೆ ನನಗೆ ಅರ್ಧ ಕಪ್ನಷ್ಟು ಹುರುಳಿ ಸಾಕು. ನಿಮಗೆ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಕೂಡ ತಗೊಳ್ಬಹುದು. ಹುರುಳಿಯನ್ನು ಚೆನ್ನಾಗಿ ತೊಳೆದು ಪ್ರೆಷರ್ ಕುಕ್ ಮಾಡಬೇಕು. 5-6 ವಿಜಿಲ್ನಷ್ಟಾದರೂ ನೀವು ಬೇಯಿಸಬೇಕಾಗ್ತದೆ. ಎಷ್ಟು ಬೆಂದಿದೆ ನೋಡುವನ. ಹುರುಳಿ ಚೆನ್ನಾಗಿ ಬೆಂದಿದೆ, ಆದರೆ ಇದರಲ್ಲೇ ಇರಲಿ, ಇನ್ನೂ ಚೆನ್ನಾಗಿ ಬೇಯಲಿ, ರುಚಿ ಜಾಸ್ತಿ ಕರಿಗೆ. ಈಗ ನಾನು ಬಸಳೆ ಹಾಕ್ತಾ ಇದ್ದೇನೆ. ಬಸಳೆ ಹಾಕಿ 1-2 ವಿಜಿಲ್ನಷ್ಟು ಕೂಗಿಸ್ಕೊಳ್ಬೇಕು. ಅದರ ನಂತರ 1 ಮುಷ್ಟಿಯಷ್ಟು ಹೆಚ್ಚಿದ ಹಲಸಿನಕಾಯಿಯನ್ನು ಕೂಡ ನಾನು ಹಾಕಿ 2 ವಿಜಿಲ್ನಷ್ಟು ಬೇಯಿಸಿಕೊಂಡಿದ್ದೇನೆ. ನೋಡಿ, ಈಗ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೊಂದು ಮಸಾಲೆ ಕಡಿಯುವ. ಈಗ ಮಸಾಲೆಗೆ ಖಾರಕ್ಕನುಸಾರವಾಗಿ ಒಣಮೆಣಸು, ಒಂದೆರಡು ಮುಷ್ಟಿಯಷ್ಟು ಕಾಯಿ ತುರಿ, ರುಚಿಗೆ ಸ್ವಲ್ಪ ಹುಳಿ, 2 ಬೆಳ್ಳುಳ್ಳಿ, ಇಷ್ಟನ್ನು ಹಾಕಿ ನಯಾ ಮಸಾಲೆ ಕಡಿದು ಇದಕ್ಕೆ ಬೆರೆಸ್ತಾ ಇದ್ದೇನೆ. ಈಗ ಚೆನ್ನಾಗಿ ಇದು ಒಂದು ಕುದಿ ಬರಬೇಕು ಮಸಾಲೆಗೆ. ನೋಡಿ, ಇದರಲ್ಲಿ ಎಲ್ಲ ತರಕಾರಿ ಮಸಾಲೆಯನ್ನು ಎಳೆದುಕೊಳ್ಬೇಕು. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಕೊಡುವನ. ವಾವ್, ಕರಿ ರೆಡಿ ಆಯಿತು. ಹಸಿ ಗೇರು ಬೀಜದಿಂದ ಪಲ್ಯ ಗಶಿ ಕೂಡ ಮಾಡ್ಬೋದು. ಆದರೆ ಇವತ್ತು ನಾನೊಂದು ಸ್ಪೆಷಲ್ ವೆರೈಟಿ ಮಾಡ್ತಾ ಇದ್ದೇನೆ. ನಿಮಗೆ ಎಲ್ರಿಗೂ ಕೂಡ ಇದು ತುಂಬ ಇಷ್ಟ ಆಗ್ಬೋದು. ಗೇರು ಬೀಜಕ್ಕೆ ನಾನು ಸ್ವಲ್ಪ ಬಿಸಿ ನೀರು ಹಾಕಿ 10 ನಿಮಿಷದಷ್ಟು ನೆನೆ ಹಾಕಿದ್ದೆ. ಅದನ್ನೀಗ ಎಲ್ಲ ಸಿಪ್ಪೆಯನ್ನು ತೆಗೆದು ನೋಡಿ ಕುಕ್ಕರ್ನಲ್ಲಿ ಹಾಕಿ 2 ವಿಜಿಲ್ನಷ್ಟು ಬೇಯಿಸಿಕೊಂಡಿದ್ದೇನೆ. ಇದು ಚೆನ್ನಾಗೀಗ ಬೆಂದಿದೆ. 4 ಈರುಳ್ಳಿಯನ್ನು ಹೆಚ್ಚಿಡ್ತಾ ಇದ್ದೇನೆ. ಒಂದು ಕಾವಲಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಈಗ ಈರುಳ್ಳಿಯನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಳ್ಳುವ. ಚೆನ್ನಾಗಿ ಇದು ಫ್ರೈ ಆಗಬೇಕು, ಆಗ ಮಾತ್ರ ನಮ್ಮ ಕರಿಗೆ ಒಳ್ಳೆ ಟೇಸ್ಟ್ ಬರೋದು. ಇದನ್ನು ನೋಡಿ, ಈ ಥರ ಕೆಂಪಗೆ ಫ್ರೈ ಮಾಡ್ತಾ ಹೋದರೆ ಆಯಿತು. ಒಂದು 10ರಿಂದ 15 ನಿಮಿಷದಷ್ಟು ತಾಗ್ಬೋದು.
ಈಗ ರುಚಿಗೆ ಬೇಕಾಗುವಷ್ಟು ಮೆಣಸಿನ ಹುಡಿ ಹಾಗೂ ಹುಳಿ ನೀರು ಇಷ್ಟನ್ನು ಹಾಕುವ. ಬೇಯಿಸಿದ ಗೇರು ಬೀಜನೂ ಕೂಡ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಒಂದು ಕುದಿ ಬಂದರೆ ಕರಿ ಸರ್ವ್ ಮಾಡಲಿಕ್ಕೆ ರೆಡಿ. ಗುಳ್ಳದ ಗೊಜ್ಜು ಯಾವ ರೀತಿ ಮಾಡೋದು ನೋಡುವಲ್ಲ. ಒಂದು ಮುಷ್ಟಿಯಷ್ಟು ತುರಿ ಸಾಕಾಗ್ತದೆ. ಒಂದು ಮುಷ್ಟಿ ತುರಿಯಿಂದ ಸಾಧಾರಣ ಒಂದು 5 ಜನರಿಗೆ ಬೇಕಾಗುವಷ್ಟು ಗೊಜ್ಜನ್ನು ನಾವು ಮಾಡಬಹುದು. ನಿಮ್ಮ ಖಾರಕ್ಕನುಸಾರವಾಗಿ ಎಷ್ಟು ಬೇಕೋ ಅಷ್ಟು ಒಣಮೆಣಸನ್ನು ತೆಗೆದುಕೊಳ್ಳಿ. ಹುಳಿ, ರುಚಿಗೆ ಉಪ್ಪು. ಗುಳ್ಳ ಹೆಚ್ಚಿ ನಾನು ಈ ಥರ ನೀರಿಗೆ ಹಾಕಿ ಇಟ್ಟಿದ್ದೇನೆ ನೋಡಿ. ಈ ಥರ ಕಂದು ನೀರು ಇದರದ್ದು ತೆಗಿಬೇಕು. ಒಂದು 15 ನಿಮಿಷದಷ್ಟು ಇದನ್ನು ಈ ಥರ ನೆನೆ ಹಾಕ್ಕೊಳ್ಳಿ. ಒನ್ ವಿಸಿಲ್ನಷ್ಟು ಪ್ರೆಷರ್ ಕುಕ್ ಮಾಡಿಕೊಂಡಿದ್ದೇನೆ. ರುಚಿಗೆ ಒಂದು ಈರುಳ್ಳಿ, ಒಂದು ಹಸಿಮೆಣಸಿನಕಾಯಿ ಹಾಗೂ ಶುಂಠಿ ಇಷ್ಟನ್ನು ಹೆಚ್ಚಿ ಒಂದು ಕಡೆ ಇಟ್ಬಿಡುವ. ಮಸಾಲೆ ರುಬ್ಬಲಿಕ್ಕೆ ಬೇಕಾಗುವಷ್ಟು ಸ್ವಲ್ಪ ನೀರನ್ನು ಹಾಕಿ ನಯವಾಗಿ ಮಸಾಲೆ ರುಬ್ಕೊಳ್ಳುವ. ಮಸಾಲೆ ರುಬ್ಬಿ ಆಯಿತು. ಇವಾಗ ಬೆಂದ ಗುಳ್ಳಕ್ಕೆ ಇದನ್ನು ಹಾಕಬೇಕು. ಈ ಗುಳ್ಳವನ್ನು ನಮಗೆ ಎಷ್ಟು ಬೇಕೋ ಅಷ್ಟು ತೆಗೆದು ಅದನ್ನೀಗ ಚೆನ್ನಾಗಿ ಹಿಚುಕಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು. ಆರಿದ ನಂತರ ಕಡೆದ ಮಿಶ್ರಣವನ್ನು ಹಾಕಿ ಬೆರೆಸುವ. ಬೇಕಾದಲ್ಲಿ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ಬಹುದು. ಒಂದು ಸಣ್ಣ ಚಮಚದಷ್ಟು ಹೆಚ್ಚಿದ ಶುಂಠಿ, ಒಂದು ಹೆಚ್ಚಿದ ಹಸಿಮೆಣಸಿನಕಾಯಿ, ಸಣ್ಣಗೆ ಹೆಚ್ಚಿದ ಒಂದು ಈರುಳ್ಳಿ, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳುವ. ಕಡೆಗೆ ಪರಿಮಳಕ್ಕೆ ಬೇಕಾಗುವಷ್ಟು 1 ಚಮಚದಷ್ಟು ತೆಂಗಿನೆಣ್ಣೆ ಇಷ್ಟು ಹಾಕಿದರೆ ಗುಳ್ಳ ಗೊಜ್ಜು ರೆಡಿ. ಇದೇ ರೀತಿ ನೀವು ಬಿಂಬುಲಿ ಭಾರತ ಕೂಡ ಮಾಡ್ಬೋದು. ಬಿಂಬುಲಿ ನಿಮ್ಗೆ ಗೊತ್ತಿರಬಹುದು. ಅದರ ಭಾರತ ಕೂಡ ಇದೇ ರೀತಿ ಮಾಡುವಂಥದ್ದು. ಇನ್ನೂ ಹೆಚ್ಚು ಹೊಸ ರೆಸಿಪಿಗೋಸ್ಕರ ನಾಟ್ ಯಸ್ ಸ್ಪೈಸಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ರೆಸಿಪೀಸ್ ಇಷ್ಟವಾದಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಲು ಮರೆಯದಿರಿ. ವಂದನೆಗಳು.